ಗೌರ ಕಡಿ ಕೊಯ್ಕೊಂಬತ್ತೀನಿ ಕಣಮೇ. ಓ ಆಗ್ಲೇ ಈ ಕೊಡ್ಲು ಇಟ್ಕೊಂಡಿದ್ಯಾ? ಆ ಮೋಟಿಡಿ ಕೊಡ್ಲೆ ಅಲ್ಲಿ ನೆನ್ನೆ ಹೊಲ್ದತ್ರ ಮಂಟಿ ಮೇಲೆ ಗುತ್ತಿ ಒಳಗಡೆ ಇಟ್ಬಿಟ್ಟು ಬಂದಿದ್ದೀನಿ. ಇವತ್ತೋಗಿ ನೋಡಿದ್ರೆ ಅಲ್ಲಿ ಇಲ್ಲಕ್ಕೆ ಇಲ್ಲ. ಅಲ್ಲ ನಿಂಗೆ ಎಸ್ಸೆಲ್ಲ ಹೇಳಿದೀನಿ ಅವಳ ಹತ್ರ ಏನು ಇಟ್ಟು ಬರಬೇಡ ಅಂತ. ಮೊದ್ಲೇ ಊರ್ ಜನಕ್ಕೆ ನಮ್ ಕಂಡ್ರೆ ಆಗಕ್ಕಿಲ್ಲ. ಇರೋ 2 ಕಣ್ಣಲ್ಲಿ 1 ಕಣ್ ನಮ್ ಮೇಲೆ ಇಟ್ಟಿರ್ತಾರೆ. ಬಿಡಮ್ಮ ಹೋಗ್ಲಿ, ಹಿಂಗ ಆಯ್ತದೆ ಅಂತ ಗೊತ್ತಿದ್ರಲ್ಲಿ ಇಟ್ಬತ್ತಿದ್ನ ಹೇಳು. ಓಹೋ ಬಿಟ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಅರಿಯೋದ್ ಗೊತ್ತಾ? 1 ಕಡ್ಡಿನ 1 ನಿಮಿಷದಲ್ಲಿ ಕುಯ್ಕ ಬತ್ತಿದ್ದೆ ನಾನು. ಓಹೋ ಇದಾಳಲ್ಲಪ್ಪ ನಿಮ್ಮ ಅಣ್ಣನ ಹೆಂಡ್ತಿ ಬಿನ್ನಾಣ್ ಗಿತ್ತಿ, ಅವಳೆ ಬಂದ್ ತಗೊಂಡೋಗಿರೋದು. ನಮ್ಮ ಮೂಲಕ್ಕೆ ಇನ್ಯಾರು ಕಾಲಿಡ್ತಾರೆ? ನನ್ ಕಣ್ಣಿಗೆ ಏನಾದ್ರೂ ಅಪ್ಪಿ ತಪ್ಪಿ ಬೀಳ್ಲಿ, ಜುಟ್ಟಿಟ್ಕೊಂಡು ಜಗಳ ಬೀಳ್ತೀನಿ. ಅಲ್ಲ ಕಣಮ್ಮೆ, ಬೆಳ್ಬೆಳ್ಗೆ ಒಂದು ಕುಡ್ಲು ವಿಚಾರಕ್ಕೆ ಯಾಕೆ ಹಿಂಗ್ ಜಗಳ ಮಾಡ್ತಿದ್ಯಾ? ಒಳಿಕ್ ಹೋಗು, ಕಡಿ ಕುಯ್ಕೊಂಬತ್ತೀನಿ. ಸರಿ ಹೋಗಿ, ಇವಾಗ ರೊಟ್ಟಿ ಮಾಡಿ ಇಟ್ಟಿದ್ದೀನಿ, ತಿನ್ನೋಗು. ಕಮಲಕ್ಕ ನನ್ನ ಕೆಲ್ಸಕ್ಕೆ ಕರ್ದವಳೆ, ಹೋಯ್ತೀನಿ. ಮೂಲೆ ಹೊಲಕ್ಕೆ ಗೆಂಡೆ ಹಾಕ್ತವ್ರಂತೆ. ಏಯ್ ಯಾವ ಕೆಲ್ಸಕ್ಕೆ ಬೇಡ, ಸುಮ್ಮನೆ ಮನೇಲಿ ನಡಿ. ಮನೇಲಿ ಏನ್ ಮಾಡ್ಲಿ? ದಿನಕ್ಕೆ 250 ರೂಪಾಯಿ ಆದ್ರೂ ಕೊಡ್ತಾರೆ. ಯಾವ್ದಕ್ಕಾದ್ರೂ ಖರ್ಚಿಗಾದ್ರೂ ಆಗ್ತದೆ. ನೀನು ಒಬ್ನೇ ಎಷ್ಟು ಅಂತ ದುಡಿತ್ಯಾ? ಬರೀ ಸುಖ ಮಾತ್ರ ಹಂಚ್ಕೊಂಡ್ರೆ ಸಾಕಾ? ಕಷ್ಟನೂ ಹಂಚ್ಕೋಬೇಕಪ್ಪ. ಯವಿ ಗೌರ, ರಾತ್ರಿ ಯಾವ ಸೀರಿಯಲ್ ನೋಡ್ದೆ? ನಾನ್ ದಿನ ಸರೋಜಿ ಮನೆಗೆ ಟಿವಿ ನೋಡೋಕ್ ಹೋಯ್ತೀನಿ. 9:30ಗೆ ಅವಳು ಪುಟ್ಗೌರಿ ಅಂತಾಳೆ, ನಾನ್ ಮಂಗ್ಳು ಗೌರಿ ಅಂತೀನಿ. ಅವ್ನ್ ಗಂಡ ಬಂದು ರಂಗಣ್ಣನ್ ಹಾಕ್ತಾನೆ. ಅದ್ಕೆ ನಮ್ಮನೇಲೂ ಟಿವಿ ಇದ್ರೆ, ಅದ್ಕೆ ನಾನು ಕೆಲ್ಸಕ್ಕೆ ಹೋಯ್ತೀನಿ. ಟಿವಿ ತರನಾ? ಈಗೇನ್ ಗೌರ, ಟಿವಿ ತಾನೇ, ಸಾಲ ಆದ್ರೂ ಪರವಾಗಿಲ್ಲ, ತತ್ತೀನಿ ಬಿಡು. ಅದಕ್ಕೆಲ್ಲ ನೀನ್ ಕೆಲ್ಸಕ್ಕೆ ಹೋಗೋದೇನ್ ಬೇಕಾಗಿಲ್ಲ. ಸರಿ, ನಂಗೇನು ಟಿವಿ ಬೇಡ. ಮತ್ತೆ ಅದಕ್ಕೆ ಅಂತ ಬಡ್ಡಿ ಸಾಲ ಮಾಡಿದ್ರೆ ಬಡ್ಡಿ ಯಾರು ಕಟ್ಟರು? ನಂಗೇನು ಬೇಡ ಬಿಡು. ನೋಡ್ ಗೌರ, ನಮ್ಮನೆ ನಿಮ್ಮನೆ ಇಡೀ ಊರ್ನೇ ಎದುರಾಕೊಂಡು ಪಿರುತಿ ಮಾಡಿ ಮದುವೆ ಆಗಿದ್ದೀವಿ. ಅವರೆಲ್ಲರ ಮುಂದೆ ನಿನ್ನ ಬೇರೆಯವ್ರ ಮನೆಗೆ ಆಳ್ ಕಳ್ಸೋಕ್ಕೆ ನಂಗೊಂಚೂರು ಇಷ್ಟ ಇಲ್ಲ ಕಣಮ್ಮಿ. ಆಡ್ಕೊಳ್ಳೋರ ಮುಂದೆ ಜಾರು ಬಿದ್ರು ಅನ್ನೋ ಹಾಗೆ ನೋಡು, ಹೆಂಡ್ತಿ ಕೈಲಿ ದುಡಿಸ್ಕೊಂಡು ತಿಂತವನೆ ಅಂತ ನಿಮ್ಮನೆಯವರು, ಬೇರೆಯವ್ರ ಮನೆ ಕೆಲಸ ಕಳ್ಸವನೆ ಅಂತ ನಮ್ಮನೆಯವರು ಆಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಗೌರ. ಪಿರುತಿ ಮಾಡಿ ಮದುವೆ ಆಗಿದ್ದೀವಿ. ನಾವು ಸೋತ್ರು ನಮ್ಮ ಪ್ರೀತಿ ಸಾಯಬಾರ್ದು, ನಾವು ಸತ್ರು ನಮ್ಮ ಪ್ರೀತಿ ಸೋಲ್ಬಾರ್ದು. ಅಯ್ಯೋ ಸಾಯ ಮಾತ್ ಯಾಕೀಗ? ಹೋಗಿ ಕಡ್ಡಿ ಕುಯ್ಕ ಬಾ. ಏನು ಗೌರ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಇಂದು ನಿನ್ನೆಲ್ಲ ಶಕ್ತಿ ಇಲ್ಲ. ಪರಮ ಪತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲೆ ಎತ್ತಿದೆ. ಎತ್ತು ನಿನ್ನ ಗಾಂಡೀವ, ಊಡು ಆ ನಿಮ್ಮಪ್ಪ ಕೊಟ್ಟ ಪಾಶುಪತಾಸ್ತ್ರ. ನನ್ನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಇಲ್ಲ ನನ್ನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಅಯ್ಯೋ ಎಷ್ಟು ಚಂದ ಹೇಳ್ತೀಯ. ಅದೇ ಅದು ಹಿರಣ್ಯಕಶಿಪುದು ಹೇಳ್ತೀಯಲ್ಲ, ಅದನ್ನ ಒಂದ್ಕಿತ ಹೇಳೋ. ಎಲ್ಲಂದ್ರಲ್ಲಿ ಹಂಗ ಅಣ್ಣವ್ರ ಡೈಲಾಗ್ನ ಹೇಳ್ಬಾರ್ದು ಕಣಮ್ಮಿ, ಅಭಿಮಾನಿ ದೇವ್ರುಗಳು ಬೇಜಾರ್ ಮಾಡ್ಕೋತಾರೆ. ಎಲ್ಲಂದ್ರಲ್ಲಿ ಹೇಳ್ಬಾರ್ದು ಅಂತ ನಂಗೂ ಗೊತ್ತು, ಆದ್ರೆ ಹೆಂಡ್ತಿ ಕೇಳಿದ್ರೆ ಎಲ್ ಬೇಕಾದ್ರೂ ಹೇಳ್ಬೋದು. ಹೇಳು. ಆಹಾ, ನನ್ನ ಹೆಂಡ್ತಿ ಕೇಳಿದಾಳೆ ಅಂದ್ರೆ ಹೇಳ್ಬಹುದು. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿಬರವನ್ನೇ ಬದಲಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾಶೂರ. ಅದಿತಿಯ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಆದಿತ್ಯನ ಹಟ್ಟಹಾಸವನ್ನು ಮಟ್ಟ ಹಾಕಿದ ಪರಾಕ್ರಮಿ. ಅತಳ ವಿತಳ ಸುತಳ ಮಹಾತಳ ರಸಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಹೆಂಡತಿ, ನಾ ತಾಲಿ ಕಟ್ಟಿದ ನನ್ನ ಧರ್ಮಪತ್ನಿ. ಒಂದ್ ಕುಡ್ಲಿ ವಿಚಾರಕ್ಕೆ ಜಗಳಾಡ್ತಾ ಇದೆಯಲ್ಲ, ಇದ್ ನ್ಯಾಯವಾ? ಸುಪ್ನಾತಿ ಸಿದ್ಧ, ನನ್ ಕಣ್ಣೆ ಬೀಳ್ತದೆ ನಿಂಗೆ. ಬಿದ್ದಾಗಿದೆ ನಿನ್ ಕಣ್ಣು. ಹೆಂಗಿದ್ದೆ ಅವಾಗ? ಏನಿವಾಗ ನನ್ ಕೆಲ್ಸಕ್ಕೆ ಹೋಗ್ಬಾರ್ದ್ವಾ? ಬೇಡ ಅಂತ ಹೇಳ್ದೆ ಅಲ್ವಾ, ಸುಮ್ನೆ ಹೋಗ್ ಒಳಿಕೆ.